ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 3ನೇ ತರಗತಿಯ ಸವಿಕನ್ನಡದ ಪಾಠ ಆಡೋಣ ಬಾ. ಈ ಪಾಠದ ಒಂದು ನೋಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಪ್ಲೀಸ್ ಚೆಕ್ಔಟ್ ಮಾಡಿ. ನಾವು ಈ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಆಡೋಣ ಬಾ. ಏನಿದು ಆಡೋಣ ಬಾ? ಆಡೋಣ ಅಂದರೆ ಆಟ ಆಡೋಣ ಬಾ ಅಂತ, ಯಾವುದೇ ಆಟ ಆಗಿರ್ಬೋದು ಅಲ್ವಾ. ಕಿಶೋರ ಜೋರಾಗಿ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಕಿಶೋರ ಒಂದು ಚಿಕ್ಕ ಹುಡುಗ, ಅವನು ಜೋರಾಗಿ ಅಳ್ತಾ ಇರ್ತಾನೆ. ಆವಾಗ ಅವನ ಅಜ್ಜ ಇರ್ತಾನಲ್ವಾ, ಗ್ರ್ಯಾಂಡ್ ಫಾದರ್, ಅವನೇನು ಮಾಡ್ತಾನೆ, ಆಚೆ ಬರ್ತಾನೆ. ಯಾಕೆ ಅವನು ಕಿರ್ಚ್ತಾ ಇದ್ದಾನಲ್ಲ ಅಂತ. ಅಳಲು ಕಾರಣ ಏನೆಂದು ಕೇಳಿದನು. ತಾತ ಕೇಳ್ತಾ ಇದ್ದಾನೆ ಕಿಶೋರಿಗೆ, ಯಾಕೆ ಅಳ್ತಾ ಇದೆಯಾ? ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು. ಅವನೇನು ಹೇಳ್ತಾನೆ, ಪ್ರಮೀಳಕ್ಕ ಇದ್ದಾಳಲ್ವಾ, ಅವ್ರ ಅಕ್ಕ, ಅವಳು ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅಂತ ತಾತನಿಗೆ ಕಂಪ್ಲೇಂಟ್ ಮಾಡ್ತಾನೆ ಅಜ್ಜ. ಪ್ರಮೀಳ ತಮ್ಮನನ್ನು ಕರೆದುಕೊಂಡು ಆಟವಾಡಬಾರದೇಕೆ? ಅಜ್ಜ ಹೇಳ್ತಾ ಇದ್ದಾನೆ ಪ್ರಮೀಳಿಗೆ, ನೀನು ತಮ್ಮನನ್ನು ಕರ್ಕೊಂಡು ಆಟ ಆಡಬಾರ್ದಾ ಅಂತ ಹೇಳಿ. ಪ್ರಮೀಳ, ಅಜ್ಜ, ನಾನು ಕುಂಟೆ ಬಿಲ್ಲೆ ಆಡೋದು. ನಾನು ಯಾವುದು ಆಡ್ತಿದ್ದೀನಿ ಆಟ? ಕುಂಟೆ ಬಿಲ್ಲೆ ಆಟ ಆಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಕುಂಟೆ ಬಿಲ್ಲೆ. ಆಡೋಕೆ ಪದ್ಮ ಬರುತ್ತಾಳೆ. ಯಾರು? ಪ್ರಮೀಳ ಹೇಳ್ತಿದ್ದಾಳೆ, ನನ್ನ ಜೊತೆ ಆಟ ಆಡೋಕ್ಕೆ ಪದ್ಮ ಬರ್ತಾ ಇದ್ದಾಳೆ, ಕಿಶೋರ ಏನು ಬೇಡ ಅಂತ. ಕಿಶೋರನಿಗೆ ಕುಂಟೆ ಬಿಲ್ಲೆ ಆಡಲು ಬರುವುದಿಲ್ಲ. ಕಿಶೋರನಿಗೆ ಕುಂಟೆ ಬಿಲ್ಲೆ ಆಡೋಕ್ಕೆ ಬರೋದಿಲ್ಲ, ಅವನು ಯಾಕೆ ನಾನು ಸೇರಿಸ್ಕೋಬೇಕು? ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? ಅವನಿಗೆ ಕುಂಟೆ ಬಿಲ್ಲೆ ಬರಲ್ಲ, ನಾನು ಹೇಗೆ ಆಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಜ್ಜ. ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ. ಅಜ್ಜ ಹೇಳ್ತಿದ್ದಾನೆ, ಕಿಶೋರನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ, ನಾನು ಅವನಿಗೆ ಆಟ ಆಡೋಕ್ಕೆ ಹೆಲ್ಪ್ ಮಾಡ್ತೀನಿ, ನೀನೇನು ಮಾಡು, ಅವನಿಗೆ ಆಟ ಆಡೋಕ್ಕೆ ಕೊಡು ಅಂತ ಹೇಳ್ತಾಯಿದ್ದೆ. ಕಿಶೋರ ಕುಣಿದು ಕುಪ್ಪಳಿಸಿದ. ಅವನಿಗೆ ತುಂಬ ಖುಷಿಯಾಗೋಯ್ತು. ಓ, ಅಜ್ಜ ಆಟ ಹೇಳಿಕೊಡ್ತಾರೆ, ಅಜ್ಜ ಆಟ ಹೇಳ್ಕೊಡ್ತಾರೆ. ಯಾವುದು? ಕುಂಟೆ ಬಿಲ್ಲೆ. ಕುಂಟೆ ಬಿಲ್ಲೆ ಆಟ ಅಂದರೆ ನನಗೆ ತುಂಬ ಇಷ್ಟ. ಕಿಶೋರನಿಗೆ ಕುಂಟೆ ಬಿಲ್ಲೆ ಆಟ ಅಂದರೆ ತುಂಬ ಇಷ್ಟ. ಅಜ್ಜ ನೋಡು, ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡ್ಕೊಂಡಿದ್ದೀನಿ. ಕಿಶೋರ ಹೇಳ್ತಾ ಇದ್ದಾನೆ, ನಾನು ಕುಂಟೆ ಬಿಲ್ಲೆಗೆ ಬಿಲ್ಲೆ ಅಂದರೆ ನೀವು ಆಟ ಆಡ್ತೀರಲ್ವ, ಆ ಬಿಲ್ಲೆ ರೆಡಿ ಮಾಡಿದ್ದೀನಿ. ಪ್ರಮೀಳ, ಕಿಶೋರ, ಬಿಲ್ಲೆ ನಯವಾಗಿ ದುಂಡಾಗಿರಬೇಕು. ಕುಂಟೆ ಬಿಲ್ಲೆ ಆಟ ಆಡೋಕ್ಕೆ ಒಂದು ಕಲ್ಲು ಬರುತ್ತಲ್ವ, ಅದು ಯಾವ ಥರ ಇರಬೇಕಂದ್ರೆ ತುಂಬ ಸ್ಮೂತಾಗಿರಬೇಕು ಮತ್ತು ರೌಂಡಾಗಿರಬೇಕು. ಇಲ್ಲವಾದರೆ ಕಾಲಿನಿಂದ ತಳ್ಳುವಾಗ ಗಾಯವಾಗುತ್ತದೆ. ಆಟ ಆಡುವಾಗ ಅವಸರ ಮಾಡಬಾರದು. ನೀನು ಬೇರೆ ಕಲ್ಲು ತಗೊಂಡ್ರೆ ಏನಾಗುತ್ತೆ, ಕುಂಟೆ ಬಿಲ್ಲೆ ಆಟ ಆಡುವಾಗ ಅದು ಕಾಲಿಗೆ ಚುಚ್ಚುತ್ತೆ ಮತ್ತು ಕಾಲಿಗೆ ಗಾಯ ಆಗುತ್ತೆ. ಅಜ್ಜ, ಕಿಶೋರ, ಅಕ್ಕ ಹೇಳಿದ್ದು ಸರಿ. ಕಿಶೋರ, ಪ್ರಮೀಳ ಏನು ಹೇಳಿದ್ದು ಅದು ಸರಿಯಾಗಿದೆ, ಅವಳ ಸೂಚನೆಯನ್ನು ಪಾಲಿಸಬೇಕು, ಆಯಿತಾ? ಅವಳು ಏನು ಹೇಳಿದ್ಲು ಅದು ನೀನು ಕೇಳಬೇಕು ಕಿಶೋರ ಅಂತ ಅಜ್ಜ ಹೇಳ್ತಾ ಇದ್ದಾನೆ. ಕಿಶೋರ, ಆಯಿತು, ಆದರೆ ಸೂಚನೆ ಅಂದರೆ ಏನು? ನೋಡಿ, ತಾತ ಕೇಳ್ತಾ ಇದ್ದಾರೆ ಸೂಚನೆಯನ್ನು ಪಾಲಿಸಬೇಕು ಅಂತ, ಅದಕ್ಕೆ ಅವ್ನು ಕೇಳ್ತಾ ಇದ್ದಾರೆ ಸೂಚನೆ ಅಂದರೆ ಏನು? ಅಜ್ಜ, ಸೂಚನೆ ಅಂದರೆ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವ ಹೇಳಿಕೆಗಳು. ಈಗ ಹೇಳು, ಸೂಚನೆಗಳನ್ನು ಸರಿಯಾಗಿ ಪಾಲಿಸಿದೆಯಲ್ಲವೇ? ಸೂಚನೆಗಳು ಅಂದರೆ ಏನಂದರೆ, ಅದು ನಾವು ಆಟದಲ್ಲಿ ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಅಥವಾ ನಮಗೆ ಗೊತ್ತಿಲ್ಲದೆ ಯಾವುದು ಗೊತ್ತಿದೆ ಯಾವುದು ಗೊತ್ತಿಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಅಜ್ಜ ಕಿಶೋರನಿಗೆ ಹೇಳ್ತಾ ಇದ್ದಾರೆ. ಕಿಶೋರ, ಆಯಿತು ಅಜ್ಜ, ಈಗ ಕುಂಟೆ ಬಿಲ್ಲೆ ಅಂಕಣ ಬರೆಯೋಣ. ಇವಾಗ ಕುಂಟೆ ಬಿಲ್ಲೆ ಆಟಕ್ಕೆ ನಾವು ಬಾಕ್ಸಸ್ನ ಬರೆಯೋಣವಾ? ಅಜ್ಜ, ಓಹೋ, ಕಿಶೋರನಿಗೆ ಎಷ್ಟು ಆತುರ, ಆಗಲಿ, ಗಮನವಿಟ್ಟು ಕೇಳು. ಆಯಿತು, ನಾವು ಬರೆಯೋಣ. ಆದರೆ ಇವಾಗ ನೀನು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ 2 ಚೌಕಗಳು ಬರೆಯುವಂತೆ 8 ಚೌಕಗಳನ್ನು ಬರೆಯಬೇಕು. ನೋಡಿ, ಇಲ್ಲಿ 1 2 3 4 5 6 7 8
ಆಯಿತಾ. ಈ ಥರ ಚೌಕಗಳನ್ನು ಬರಿಬೇಕು. ಇವುಗಳನ್ನು ನಂತರ 2 ಸಾಲಿನ ಕೊನೆಯ 2 ಚೌಕಗಳು ವಿಶ್ರಾಂತಿಗಾಗಿ ಇರುವ ಚೌಕಗಳು. ಇವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸಬೇಕು. ಇವೆರಡು ಇದೆಯಲ್ವಾ, ಇದನ್ನು ವಿಶ್ರಾಂತಿಯ ಒಂದು ಅಂಕಣ ಅಂತ ಕರಿತೀವಿ. ಅಂಕಣ ಅಂದರೆ ಏನಿಲ್ಲ, ಬಾಕ್ಸ್ ಅಂತ ಅರ್ಥ ಅಷ್ಟೆ. ಪ್ರಮೀಳ: ಅಜ್ಜ ನೀನು ಈ ಆಟ ಆಡಿದೆಯಾ? ಅಜ್ಜ ನೀನು ಸಹ ಕುಂಟೆಬಿಲ್ಲೆ ಆಡಿದ್ಯಾ ನಮ್ಮ ವಯಸ್ಸಿನಲ್ಲಿದ್ದಾಗ ಅಂತ ಕೇಳ್ತೇವೆ. ಅಜ್ಜ: ಓಹೋ, ನಾನು ಆಡಿದ್ದೆ. ನಮ್ಮ ಕಾಲದಲ್ಲಿ ಇನ್ನು ಎಷ್ಟೋ ಬೇರೆ ಬೇರೆ ಆಟಗಳು ಇದ್ದವು. ತಾತ ಹೇಳ್ತಾ ಇದ್ದಾರೆ, ನಾನು ಆಡಿದ್ದೀನಿ, ಮತ್ತು ನಮ್ಮ ಒಂದು ಜನ್ರೇಷನ್ ಏನಿದೆ ಆಗ ನಾನು ಸಹ ನಿಮ್ಮ ಥರ ಆಟ ಆಡಿದ್ದೀನಿ. ಬರೀ ಕುಂಟೆಬಿಲ್ಲೆ ಅಲ್ಲದೆ ಬೇರೆ ಆಟಗಳನ್ನು ಸಹ ನಾನು ಆಡಿದ್ದೀನಿ ಅಂತ ತಾತ ಹೇಳ್ತಾ ಇದ್ದಾರೆ. ಕಲ್ಲು ಮಣ್ಣು, ಚಿನ್ನಿದಾಂಡು, ಓಟದ ಆಟ, ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು, ಅಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಇದ್ದವು. ನಮ್ಮ ಕಾಲದಲ್ಲಿ ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಒಂದು ಆಟಗಳು ನಮ್ಮ ಕಾಲದಲ್ಲಿ ಇದ್ದವು. ಸದ್ಯಕ್ಕೆ ಈಗ ಈ ಆಟ ಆಡಿ ಮುಗಿಸೋಣ. ಸದ್ಯಕ್ಕೆ ನಾವು ಈ ಒಂದು ಆಟ ಆಡೋಣ, ನಾವು ಆಮೇಲೆ ನೋಡೋಣ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಕಿಶೋರ: ಆಯಿತು, ಇನ್ನೊಮ್ಮೆ ಆ ಆಟಗಳನ್ನು ಹೇಳಿಕೊಡು. ಇದು ಹೇಳಿದ್ನಲ್ವಾ, ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ, ನಮಗೆ ಆ ಆಟಗಳನ್ನ ಹೇಳ್ಕೊಡ್ತೀಯಾ? ಈಗ ಕುಂಟೆಬಿಲ್ಲೆ ಅಂಕಣ ಬರೆದಾಯಿತು, ಮುಂದೇನು ಮಾಡುವುದು ಅಂತ ಹೇಳ್ತಾ ಇದ್ದೇನೆ.